ಮಾತಾಡ್ತೀರಿ ಕೇಂದ್ರ ಸರ್ಕಾರ. ಈಗ ಮನೆಗೆ ಬಂದಾಗ ನಾವ್ ಏನ್ ಹೇಳಕ್ಕಾಗ್ತದೆ? ಈಗ ನೀವು ನಾನ್ ನಿಮ್ ಮನೆಗೆ ಬರ್ತೀನಿ ಅಂತ ಹೇಳ್ತೀನಿ, ಬೇಡ ಅಂತೀರಾ ನೀವು? ಅದು ಬೇರೆ. ನೀವು ವೆನ್ ಯು ಆರ್ ಗವರ್ಮೆಂಟ್ ಕಾಂಟ್ರಾಕ್ಟ್, ಈಗ ನಿನ್ನೆ ನೋಡಿದೆ ಕೆಲವು ಜನ ಹೇಳ್ತಾ ಇದ್ರು ಮನೆಗೆ ಯಾಕೆ ಆಫೀಸಿಗೆ ಕರೀಬೋದು. ಸಂಡೇ ಇತ್ತು, ನಿನ್ನೆ ರಜೆ ಇತ್ತು, ಮೊನ್ನೆ ರಜೆ ಇತ್ತು. ಹಾಗಾಗಿ ಅದಕ್ಕೇನ್ ಈಗ ಮೀಟ್ ಮಾಡಿದ್ರು ಕಷ್ಟ, ಮಾಡಿಲ್ಲ ಅಂದ್ರೂ ಕಷ್ಟ. ನಮ್ ಸ್ಟ್ಯಾಂಡ್ ಬಹಳ ಕ್ಲಿಯರ್ ಆಗಿದೆ. ನಮ್ಮ ದೇಶದಲ್ಲಿ ಮೊನೋಪಲಿ ನಡೀತಾ ಇದೆ ಇಬ್ರು ಉದ್ಯಮಿಗಳದು. ಕೇಂದ್ರ ಸರ್ಕಾರದ ನೀತಿಗಳನ್ನ, ಯೋಜನೆಗಳನ್ನ ತಿರ್ಚಿ ಅವರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಂತದ್ದು ಯಾವುದೇ ರೀತಿಯಾಗಿ ಒನ್ ಸೈಡೆಡ್ ಅವರಿಗೆ ಫೇವರ್ ಮಾಡುವಂತ ಕಾಮಗಾರಿಗಳು ಅಥವಾ ಟೆಂಡರ್ಗಳು ನಾವು ಕೊಟ್ಟಿಲ್ಲ. ಆಸ್ ಸಿಂಪಲ್ ಆಸ್ ದಟ್. ಅಲ್ಲ ಸರ್, ಅವರಿಗೆ ಕೆಲಸ ಆಗ್ಬೇಕಾದ ಉದ್ಯಮಿಗಳು ಯಾರೇ ಅಧಿಕಾರಸ್ಥರಿರಲಿ ಎಲ್ಲರೂ ಮನೆ ಬಾಗಿಲಿಗೆ ಹೋಗ್ತಾರೆ, ಮೂಲಂಗಿ ಎಲ್ಲರನ್ನು ಮಾಡ್ತಾರೆ. ನೋಡಿ, ನಾವು ಅವ್ರ ಮನೆ ಬಾಗಿಲಿಗೆ ಹೋಗಿಲ್ಲ ಅಂದ್ರೆ ಸಾಕಲ್ವಾ? ಸರ್ಕಾರ ಅವ್ರ ಮನೆ ಬಾಗಿಲಿಗೆ ಹೋಗ್ತಾ ಇಲ್ಲ ಅಲ್ಲ, ಅವ್ರು ಸರ್ಕಾರದ ಹತ್ರ ಬರ್ತಾ ಇದಾರೆ. ಏನಕ್ಕೆ? ಬಿಕಾಸ್ ದೇ ವಾಂಟ್ ದ ಕಾಂಟ್ರಾಕ್ಟ್. ಕಾಂಟ್ರಾಕ್ಟ್ ಗಿಂತ ಮುಂಚೆ ಬಂದು ಭೇಟಿ ಆಗಿದ್ರೆ ಮತ್ತೆ ಅದಕ್ಕೂ ಜನ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದು ಯಾರ್ದು ಮನವೊಲಿಸಕ್ಕೆ ನಾವು ಏನು ಪ್ರಯತ್ನ ಮಾಡ್ತಾ ಇಲ್ಲ. ವಿ ಆರ್ ಫಾರ್ ದ ಪೀಪಲ್ ಆಫ್ ಕರ್ನಾಟಕ. ಜನರಿಗೆ ಏನ್ ಒಳ್ಳೇದಾಗುತ್ತೆ ಅಷ್ಟೇ ನಾವು ಮಾಡ್ತಾ ಇರೋದು, ಪಾರದರ್ಶಕವಾಗಿ ಮಾಡ್ತಾ ಇರೋದು. ಹೇಳಿದ್ದೀನಿ. ಈಗ ಅದಾನಿ ಅವರು ಸಾಕಷ್ಟು ಕೆಲಸಗಳು ನಮ್ಮ ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ. ಇಲ್ಲಿ ಅದಾನಿ ಪವರ್ದ್ ಇದೆ, ಅದಾನಿ ಸಿಮೆಂಟ್ಸ್ ಇದೆ, ಮತ್ತೆರಡು ಏರ್ಪೋರ್ಟ್ ಅವರೇ ನಡೆಸ್ತಾ ಇದ್ದಾರೆ. ನಮ್ಮ ಆಕ್ಷೇಪ ಏನು ಅಂದ್ರೆ, ಕೇಂದ್ರ ಸರ್ಕಾರದ ನೀತಿಗಳು ಏನಿದೆ ಅದು ಬರೇ ಇಬ್ರು ಉದ್ಯಮಿಗಳಿಗೆ ಬೆನಿಫಿಟ್ ಮಾಡೋಂಗೆ ಆಗ್ತಾ ಇದೆ ಹೊರತು ಈಕ್ವಲ್ ಕಾಂಪಿಟೇಷನ್ ಇಲ್ಲ ಅಂತ ಹೇಳ್ತಾರೆ. ಈಗ ಅದಾನಿ ಅವರು ಇಲ್ಲಿ ಬಂದು ಕೆಲವು ಪ್ರಾಜೆಕ್ಟ್ಗಳಿಗೆ L1 ಇದ್ದಾರೆ, ಪಾರದರ್ಶಕವಾಗಿ ಟೆಂಡರ್ ಆಗಿರೋದು. ನಾವು ಮನ್ಸು ಬಂದಂಗೆ ಟೆಂಡರ್ ಕೊಡ್ಲಿಕ್ಕೆ ಆಗಲ್ಲ. ನಾವು ಯಾರಿಗಾರ ಬೇರೆ ಕಾಂಟ್ರಾಕ್ಟ್ ಕೊಟ್ಟಿದ್ರೆ ನೀವು ಹೇಳ್ತಾ ಇದ್ರಿ, ಇಲ್ಲ ಅಪ್ಪ ನೀವು 4G ಎಕ್ಸಾಮ್ಷನ್ ತಗೊಳಕ್ ಆಗಲ್ಲ, ಇದರಲ್ಲಿ ಏನೋ ಒಂದು ನೀವು ಹಗರಣ ಮಾಡಿದಿರ. ಈಗ ಟ್ರಾನ್ಸ್ಪರೆಂಟ್ ಪ್ರೋಸೆಸ್ ನಲ್ಲಿ ಅವ್ರು L1 ಇದ್ದಾರೆ, ಸಹಜವಾಗಿ ಬಂದು ಇಲ್ಲಿ ಭೇಟಿ ಆಗ್ತಾರೆ. ಯಾಕಂದ್ರೆ ಬಹಳ ಬೆಂಗಳೂರಿಗೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ. ಫಾರ್ ಅಸ್ ಈಸ್ ನಥಿಂಗ್ ಬಟ್ ಅ ಗವರ್ಮೆಂಟ್ ಕಾಂಟ್ರಾಕ್ಟರ್, ಇಟ್ಸ್ ನಥಿಂಗ್ ಬಟ್ ಅ ಟ್ರಾನ್ಸಾಕ್ಷನಲ್ ಕಾಂಟ್ರಾಕ್ಟರ್. ಅದಕ್ಕೆ ಇದಕ್ಕೇನ್ ಸಂಬಂಧ? ಈಗ ಬಿಜೆಪಿ ಅವ್ರಿಗೆ ತಾವು ಕೇಳಬೇಕು. ಈಗ ಅದಾನಿ ಅವ್ರಿಗೆ ಸಿಕ್ಕಿದೆ, ಅದಾನಿಗೆ ಸಿಕ್ಕಿದೆ ಅಲ್ಲ ಕಾಂಟ್ರಾಕ್ಟ್. ಈಗ ಟನಲ್ ರೋಡ್ ಬೇಕಾಗಿದೆಯಾ ಬೇಕಾಗಿಲ್ಲ ಅಂತ ಅವ್ರಿಗೆ ಕೇಳಬೇಕಲ್ಲ. ವಿ ಆರ್ ವೆರಿ ಕ್ಲಿಯರ್. ಇದು ಮಹತ್ವಾಕಾಂಕ್ಷಿ ಯೋಜನೆ ಬೆಂಗಳೂರಿಗಿದೆ, ನಮ್ಮ ರಾಜ್ಯಕ್ಕಿದೆ. ಯಾರು ತಗೊಂಡ್ರೆ ನಮ್ಗೆ ಗುಣಮಟ್ಟದಂತ ಕೆಲಸ ಆಗ್ಬೇಕಷ್ಟೇ. ಅದು ಇದು ಬಿಟ್ಟು ಅದು ಅದಾನಿನೇ ತಗೊಳ್ಳಿ, ಅಂಬಾನಿನೇ ತಗೊಳ್ಳಿ, ಏನಾದ್ರೂ ಪಾರದರ್ಶಕವಾಗಿ ತಗೊಳ್ಳಿ ಅಷ್ಟೇ. ಯಾವ್ದು ನಮ್ಮ ತೆರಿಗೆ ದುಡ್ಡು ಏನಿದೆ ಅದನ್ನ ಸರಿಯಾಗಿ ಉಪಯೋಗ ಆಗ್ಬೇಕು, ಬಿಟ್ರೆ ಬೇರೆ ನಮ್ದೇನು ಇಂಟೆನ್ಷನ್ ಇಲ್ಲ.